ಇವತ್ತಿನ ನ್ಯೂಸ್ ಅವರ್ನ ಅತ್ಯಂತ ಇಂಟ್ರೆಸ್ಟಿಂಗ್ ಸುದ್ದಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಇದೆ, ಅದನ್ನು ಕೇಳಿಸ್ಕೊಂಬಿಡಿ. ಅಮೇರಿಕಾದಲ್ಲಿ NCTC ಅಂತ ಒಂದಿದೆ, ನ್ಯಾಷನಲ್ ಕೌಂಟರ್ ಟೆರರಿಸಮ್ ಸೆಂಟರ್ ಅಂತ. ಭಯೋತ್ಪಾದನೆ ನಿಗ್ರಹದ ಹೋರಾಟ ಮಾಡುವುದಕ್ಕೆ ಅಂತ ಅದನ್ನು ಸ್ಥಾಪಿಸಲಾಗಿದೆ. ಅದರ ಡೈರೆಕ್ಟರ್ ಜೋಸೆಫ್ ಕೆಂಟ್ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಪತ್ರದ ಕೆಲವು ಪ್ಯಾರಾಗ್ರಾಫ್ಗಳನ್ನು ನೆನ್ನೆ ಓದಿದ್ದೆ ನಾನು. ಭಾಳ ಹಾರ್ಟ್ ಟಚಿಂಗ್ ಇದೆ. ಅದು ಒಂಥರ ರೆಬೆಲ್ ರೀತಿಯಲ್ಲಿದೆ. ಯಾಕೆ ಬೇಕಾಗಿತ್ತು ನಮಗೆ ಈ ಯುದ್ಧ ಅಂತ ಕೇಳ್ತಾರೆ ಅವರು. ಇರಾನ್ನಿಂದ ಇಮ್ಮಿಡಿಯೇಟ್ ಥ್ರೆಟ್ ಯಾವುದೂ ಇರಲಿಲ್ಲ ಅಂತಾರೆ. ಯಾಕೆ ನಮಗೆ ಸೂತ್ರ ಸಂಬಂಧ ಇಲ್ಲದ ಯುದ್ಧದಲ್ಲಿ ನಮ್ಮ ದೇಶದ ಜನ ಸಾಯಬೇಕು ಅಂತ ಕೇಳ್ತಾರೆ. ಯಾಕೆ ಲಕ್ಷಾಂತರ ಕೋಟಿ ದುಡ್ಡು ವ್ಯಯಿಸಬೇಕು ಅದಕ್ಕೆ ಅಂತ ಕೇಳ್ತಾರೆ. ಈ ಯುದ್ಧಕ್ಕೆ ಕಾರಣ ಅಮೇರಿಕದಲ್ಲಿರುವ ಇಸ್ರೇಲಿ ಲಾಬಿ ಅಂತ ಬರೀತಾರೆ. ಜೋಸೆಫ್ ಕೆಂಟ್, ಡೊನಾಲ್ಡ್ ಟ್ರಂಪಿಗೆ ಒಂದು ಬಿಗ್ ಬ್ಲೋ ಇದು, ತೀವ್ರ ಹಿನ್ನಡೆ ಪರ್ಸೆಪ್ಷನ್ ವೈಸ್. ಇವತ್ತು ಅದರ ಬಗ್ಗೆ ಪತ್ರಕರ್ತರ ಪ್ರಶ್ನೆ ಕೇಳಿದ್ರೆ ಅವನೇನು ಅಷ್ಟು ಒಳ್ಳೆ ಮನುಷ್ಯ ಆಗಿರಲಿಲ್ಲ ಅಂದ್ಬಿಟ್ರು ಟ್ರಂಪ್. ಅವನೇನು ಅಷ್ಟು ಒಳ್ಳೆ ಮನುಷ್ಯ ಆಗಿರಲಿಲ್ಲ, ಹೋಗಿದ್ದು ಒಳ್ಳೇದಾಯ್ತು ಬಿಡಿ ಅಂತ. ಇಷ್ಟೇ ಕಥೆ. ಜೋಸೆಫ್ ಕೆಂಟ್ ಇಷ್ಟು ವರ್ಷ ಅಮೇರಿಕಕ್ಕೋಸ್ಕರ ಅದು ಏನೇನು ಮಾಡಿದರು, ಅದೆಷ್ಟೆಷ್ಟು ಭಯೋತ್ಪಾದಕ ದಾಳಿಗಳನ್ನು ತಪ್ಪಿಸಿದ್ರು. ನನ್ನ ಹೆಂಡತಿ ಹುತಾತ್ಮಳಾದ ಯೋಧ ಅಂತ ಬರೆದಿದ್ರು ಅವರು. ಇಂಥ ಅನವಶ್ಯಕ ಯುದ್ಧಕ್ಕೆ ನಾನು ನನ್ನ ಹೆಂಡತಿನ ಕಳ್ಕೊಂಡವನು ಅಂತೆಲ್ಲ ಬರೆದಿದ್ರು ಪಾಪ. ಈಗೆಲ್ಲ ಹೊಳೆಯಲ್ಲಿ ಹೋಮ, ಅವನೇನು ಅಷ್ಟು ಚೆನ್ನಾಗಿರಲಿಲ್ಲ ಬಿಡ್ರಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.